ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ನಿಮ್ಮನಲ್ಲಿ ಒಂದು ಕಪ್ ಅನ್ನ ಇದೆಯಾ? ಅನ್ನ ಅಂತೂ ಯೂಶಲಿ ದಿನ ಮಾಡ್ತೀವಿ. ರಾತ್ರಿ ಉಳಿದಿರೋ ಅನ್ನ ಆದರೂ ಪರವಾಗಿಲ್ಲ, ಅಥವಾ ಬಿಸಿಯಾಗಿ ಫ್ರೆಶ್ ಆಗಿ ಮಾಡಿರೋಂಥ ಅನ್ನ ಆದರೂ ಪರವಾಗಿಲ್ಲ. ಈಸಿಯಾಗಿ ಈ ರೆಸಿಪಿನ ಮಾಡಬಹುದು. ತುಂಬ ಟೇಸ್ಟಿಯಾದಂತಹ ಈ ಪ್ಯಾನ್ ಕೇಕು, ಇದನ್ನು ಮಸಾಲ ಪ್ಯಾನ್ ಕೇಕ್ ಅಂತ ಕೂಡ ಕರಿತೀವಿ. ಬೆಳಗಿನ ಗಡಿಬಿಡಿಗೆ ಕೇವಲ 5 ನಿಮಿಷಗಳಲ್ಲಿ ಮಾಡ್ಬೋದಂಥದ ಈ ರೈಸ್ ಮಸಾಲ ಪ್ಯಾನ್ ಕೇಕು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಈ ಮಸಾಲ ರೈಸ್ ಪ್ಯಾನ್ ಕೇಕ್ ಮಾಡೋದಕ್ಕೆ ಕೇವಲ ಕಮ್ಮಿ ಇಂಗ್ರೀಡಿಯೆಂಟ್ಸು, 5-6 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದರಲ್ಲೂ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಿನಷ್ಟು ಅನ್ನ ತೊಗೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ, ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟ್ ತುರಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡು ಈ ಎಲ್ಲ ಪದಾರ್ಥಗಳನ್ನ ಅನ್ನಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನ ಮಾತ್ರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಮಸಾಲ ಪ್ಯಾನ್ ಕೇಕ್ಗೆ ಈ ಕ್ಯಾರೆಟು ಹಾಗೆ ಈರುಳ್ಳಿ ಎಲ್ಲದನ್ನು. ನಿಮಗೆ ಇಷ್ಟ ಆದರೆ ಕ್ಯಾಪ್ಸಿಕಮ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ಬೈಂಡಿಂಗ್ಗೆ ಒಂದು 4 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕಿ, ತುಂಬ ಹಾಕಕ್ಕೆ ಹೋಗ್ಬಿಡಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಒಂದು ಅರ್ಧ ಬಟ್ಲಷ್ಟು ಹುಳಿಯಾಗಿರೋಂಥ ಮೊಸರನ್ನ ಹಾಕೋತಿದ್ದೀನಿ. ಮೊಸರು ಕೂಡ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಒಮ್ಮೆ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಪ್ಯಾನ್ ಕೇಕ್ಗೆ ನಿಮಗೆ ಜೀರಿಗೆ ಅಥವಾ ಓಂ ಕಾಳು ಇದನ್ನು ಯಾವುದನ್ನಾದರೂ ಬಳಸ್ಕೋಬಹುದು. ಇದು ಕೂಡ ಆಪ್ಷನಲ್ಲು, ನಾನಿಲ್ಲಿ ಬಳಸಿಲ್ಲ. ಬಟ್ ನಿಮಗೆ ಇಷ್ಟ ಆಗೋದಿದ್ರೆ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ, ಇನ್ನೊಂದು ಸ್ವಲ್ಪ ಗಟ್ಟಿನೇ ಇರಲಿ ದೋಸೆ ಹಿಟ್ಟಿನ ಹದಕ್ಕಿಂತ, ಆ ರೀತಿಯಾಗಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು, ನೋಡಿ ಇಲ್ಲಿ ತೋರಿಸ್ತೀನಲ್ವಾ, ಈ ಹದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೋದು. ಇಮಿಡಿಯೇಟಾಗಿ ಒಂದು ತವಾನ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಬ್ರಷ್ನ ಸಹಾಯದಿಂದ ತವಾನ ಗ್ರೀಸ್ ಮಾಡ್ಕೋತಿದ್ದೀನಿ. ನೋಡಿ, ಇದನ್ನು ನೆನೆಸೋವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಈ ಹಿಟ್ಟನ್ನು ಡೈರೆಕ್ಟಾಗಿ ಇಮಿಡಿಯೇಟಾಗಿ ಮಾಡ್ಕೊಂಬಿಡೋದು. ಆದ್ದರಿಂದ ಕೇವಲ 5 ನಿಮಿಷಗಳಲ್ಲಿ ಈ ರೆಸಿಪಿ ನಮಗೆ ತಯಾರಾಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಂತರ ಇದಕ್ಕೆ ಪ್ಯಾನ್ ಕೇಕ್ ರೀತಿಯಲ್ಲಿ ಚಿಕ್ಕದಾದ ಪ್ಯಾನ್ ಕೇಕ್ಸನ್ನು ಹಾಕೋಬೇಕಾಗತ್ತೆ ತವಾ ಮೇಲೆ. ನಾರ್ಮಲಾಗಿ ಪುಟ್ಟು ಸೆಟ್ ದೋಸೆ ಮಾಡ್ತೀವಲ್ವ, ಆ ರೀತಿಯೇ ಹಾಕ್ಕೋಬೇಕು. ನಂತರ ನಿಮಗೆ ಇಷ್ಟ ಆಗೋದಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕಿಬಿಟ್ಟು ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡಬಹುದು. ಹಾಗೆ ಕೂಡ ಬೇಯಿಸ್ಕೋಬೋದು ಓಪನ್ ಆಗೇ ಇಟ್ಕೊಂಡು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಓಪನ್ ಆಗೇ ಇಟ್ಟು ಬೇಯಿಸ್ತಾ ಇದ್ದೀನಿ, ಯಾವುದೇ ಲಿಡ್ಡನ್ನು ಕ್ಲೋಸ್ ಮಾಡಿಲ್ಲ. ಇವಾಗ ನೋಡಿ, ಒಂದು ಸೈಡ್ ಬಂದಿದೆ, ಇನ್ನೊಂದು ಸೈಡ್ ಇದನ್ನು ಫ್ಲಿಪ್ ಮಾಡ್ಕೋತಿದ್ದೀನಿ. ಒಳ್ಳೆ ಕಲರು ಹಾಗೆ ಒಳ್ಳೆ ರುಚಿ ಕೊಡುವಂಥ ಮಸಾಲ ರೈಸ್ ಪ್ಯಾನ್ ಕೇಕ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಇದನ್ನು ಫ್ರೆಶ್ ಅನ್ನದಲ್ಲಿ ಕೂಡ ಮಾಡ್ಕೋಬಹುದು. ಮಧ್ಯಾಹ್ನ ಅನ್ನ ಮಾಡಿದರೆ ರಾತ್ರಿ ಡಿನ್ನರ್ಗೆ ಈ ಪ್ಯಾನ್ ಕೇಕ್ಸನ್ನು ನೀವು ಟ್ರೈ ಮಾಡಬಹುದು. ನಾರ್ಮಲ್ಲಾಗಿ ಅನ್ನ ಉಳಿದ್ರೆ ಚಿತ್ರಾನ್ನ ಅಥವಾ ಯಾವುದಾದ್ರೂ ಮಸಾಲ ಬಾತ್ಗಳನ್ನ ಮಾಡ್ಕೋತೀವಿ. ಈ ರೀತಿಯಾದಂಥ ಪ್ಯಾನ್ ಕೇಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಅನ್ನ ತಿಂದಿರೋಂಥ ಫೀಲಿಂಗ್ ಕೂಡ ಇರೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಈ ರೈಸ್ ಮಸಾಲ ಪ್ಯಾನ್ ಕೇಕ್ಸ್ನ ಹೇಗೆ ಮಾಡೋದು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿರೋ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಹಾಗಾದರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.